ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಕನ್ನಡಿಗರ ಹೃದಯ ಸಾಮ್ರಾಜ್ಯದ ಚಕ್ರವರ್ತಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಮತ್ತು ಸಾಧನೆಗಳ ಸಂಕ್ಷಿಪ್ತ ಪಯಣವನ್ನು ನೋಡೋಣ. ನಟ ಸಾರ್ವಭೌಮ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಎಂಬುದು ಕೇವಲ ಒಂದು ಹೆಸರಲ್ಲ, ಅದು ಕನ್ನಡ ಸಂಸ್ಕೃತಿ, ಸರಳತೆ ಮತ್ತು ಅಭಿಮಾನದ ಪ್ರತೀಕ. ಅವರು ಕನ್ನಡ ನಾಡಿಗೆ ಸಿಕ್ಕ ಬಂಗಾರದ ಮನುಷ್ಯ ಮತ್ತು ಕೋಟ್ಯಾಂತರ ಅಭಿಮಾನಿಗಳಿಗೆ ಅಣ್ಣವರು. ಇವರು ಭಾರತೀಯ ಸಿನಿಮಾದ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಭಾವಶಾಲಿ ಮತ್ತು ಬಹುಮುಖಿ ನಟರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ನಟ ಸಾರ್ವಭೌಮ, ವರನಟ, ಗಾನಗಂಧರ್ವ ಈ ಎಲ್ಲಾ ಬಿರುದುಗಳನ್ನು ಸಾರ್ಥಕಗೊಳಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಇವರು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇವರಿಗೆ ಸಂದಿವೆ. ತಮ್ಮ 5 ದಶಕಗಳ ವೃತ್ತಿ ಜೀವನದಲ್ಲಿ ಕನ್ನಡ ಚಲನಚಿತ್ರದ ಘನತೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. 1929 ಏಪ್ರಿಲ್ 24ರಂದು ತಮಿಳುನಾಡಿನ ಗಾಜನೂರಿನಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು ಎಂಬ ಹೆಸರಿನಿಂದ ರಾಜ್ಕುಮಾರ್ ಅವರು ಜನಿಸಿದರು. ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಸಹ ರಂಗಭೂಮಿ ಕಲಾವಿದರಾಗಿದ್ದರು. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ, ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿಯವರಿಗೆ. ರಂಗಭೂಮಿಯ ಕಲೆಯೇ ರಾಜ್ಕುಮಾರ್ ಅವರ ಮೊದಲ ಪಾಠಶಾಲೆಯಾಯಿತು. ಕೇವಲ 8 ವರ್ಷದ ವಯಸ್ಸಿನಲ್ಲೇ ಶಾಲೆಯನ್ನು ತೊರೆದ ಅವರು ಗುಬ್ಬಿ ವೀರಣ್ಣನವರ ಗುಬ್ಬಿ ನಾಟಕ ಕಂಪನಿಯನ್ನು ಸೇರಿಕೊಂಡು ರಂಗಭೂಮಿಯಲ್ಲಿ ಸುದೀರ್ಘ ಅನುಭವ ಗಳಿಸಿದರು. ವೀರಣ್ಣವರು ಅವರ ದೃಷ್ಟಿಗೆ ಬಿದ್ದು ಅವರು ನನ್ನ ಸಂಸ್ಥೆನಲ್ಲಿ ತಾನು ಇದ್ದಿದ್ದವನು ಅಂತ ಹೇಳಿ ಅವ್ರಿಗೂ ಬಹಳ ಸಂತೋಷ ಆಯಿತು. 1954ರ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕ ನಟನಾಗಿ ಪ್ರಥಮ ಬ್ರೇಕ್ ಪಡೆದರು. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಿತು ಮತ್ತು ಅವರಿಗೆ ಚಿತ್ರರಂಗದಲ್ಲಿ ಭದ್ರ ಬುನಾದಿ ಹಾಕಿತು. ಇದೇ ಸಂದರ್ಭದಲ್ಲಿ ನಿರ್ದೇಶಕ HLN ಸಿಂಹ ಅವರು ಮುತ್ತುರಾಜು ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. 1960ರಲ್ಲಿ ನಿರ್ಮಿಸಿದ ರಣಧೀರ ಕಂಠೀರವ ಚಿತ್ರದ ಮೂಲಕ ರಾಜ್ಕುಮಾರ್ ನಿರ್ಮಾಪಕರಾಗಿಯೂ ಪಾದಾರ್ಪಣೆ ಮಾಡಿದರು. ಈ ಚಿತ್ರವು ಕನ್ನಡ ಸಿನಿಮಾದ ಮೊದಲ ಬಿಗ್ ಹಿಟ್ ಎಂದು ಪ್ರಶಂಸಿಸಲ್ಪಟ್ಟಿತು. ಒಂದು ಸಿಂಹವನ್ನು ಹಿಡಿಯಲು 25 ಕುರಿಗಳು. 5 ದಶಕಗಳ ತಮ್ಮ ವೃತ್ತಿ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 205ರಿಂದ 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಹಾಸ್ಯ, ಆಕ್ಷನ್, ಸಾಮಾಜಿಕ ಕಳಕಳಿ, ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ಅಷ್ಟೇ ಸಲೀಸಾಗಿ ನಟಿಸಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಸಾಬೀತುಪಡಿಸಿದರು. ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಸತ್ಯ ಹರಿಶ್ಚಂದ್ರ, ಇಮ್ಮಡಿ ಪುಲಿಕೇಶಿ, ಶ್ರೀ ಕೃಷ್ಣದೇವರಾಯ ಮತ್ತು ಭಕ್ತ ಕುಂಬಾರ ಮುಂತಾದ ಚಿತ್ರಗಳಲ್ಲಿನ ಅವರ ಪಾತ್ರಗಳು ಇಂದಿಗೂ ಚಿರಸ್ಮರಣೀಯ. ಪೃಥ್ವಿಗೆ ಮೃತ್ಯು ಸ್ವರೂಪನಾದ ಪಾರ್ಥ ಗಾಂಡೀವ ಹಿಡಿದು ಹೋಂಕರಿಸಿದರೆ ಪೃಥ್ವಿಯೇ ಅಲಾಲ ಕಲ್ಲೋಲವಾಗುವುದು. ಪೌರಾಣಿಕ, ಭಕ್ತಿ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ಹೆಚ್ಚು ನಟಿಸಿದ ಭಾರತೀಯ ನಟ ಎಂಬ ಹೆಗ್ಗಳಿಕೆಯೂ ಇವರಿಗಿದೆ. ಆಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ. ಅವರ ಅನುರಾಗ ಅರಳಿತು ಚಿತ್ರವು 7 ಭಾಷೆಗಳಲ್ಲಿ ರೀಮೇಕ್ ಆದ ಮೊದಲ ಭಾರತೀಯ ಚಲನಚಿತ್ರವಾಗಿದೆ. ಮನಸ್ಸಿಗೆ ಉಲ್ಲಾಸ ಕೊಡೋ ಹಾಡು ಇದು ಮೇಡಮ್. ಒಟ್ಟಾರೆಯಾಗಿ ಅವರ 39 ಚಿತ್ರಗಳು 9 ಭಾಷೆಗಳಲ್ಲಿ 63 ಬಾರಿ ರೀಮೇಕ್ ಆಗಿವೆ. ಇದು ಭಾರತೀಯ ಚಿತ್ರರಂಗದಲ್ಲೇ ಅಪರೂಪದ ದಾಖಲೆ.
ಡಾಕ್ಟರ್ ರಾಜ್ಕುಮಾರ್ ಅವರ ಬದ್ಧತೆಯು ಕನ್ನಡ ಚಿತ್ರರಂಗಕ್ಕೆ ಮಾತ್ರವೇ ಮೀಸಲಾಗಿತ್ತು. ಇತರ ಭಾಷೆಗಳಿಂದ ಹಲವಾರು ಆಫರ್ಗಳಿದ್ದರೂ ಅವರು ಕನ್ನಡ ಚಿತ್ರರಂಗಕ್ಕೆ ಮಾತ್ರವೇ ತಮ್ಮನ್ನು ಸೀಮಿತಗೊಳಿಸಿಕೊಂಡರು. ಈ ನಿರ್ಧಾರವು ಕನ್ನಡ ಸಮಾಜಕ್ಕೆ ಗೌರವ ತಂದಿತು ಮತ್ತು ಕನ್ನಡಿಗರ ನಡುವೆ ಒಗ್ಗಟ್ಟಿನ ಭಾವನೆ ತರಲು ಸಹಾಯ ಮಾಡಿತು. ಡಾಕ್ಟರ್ ರಾಜ್ಕುಮಾರ್ ಅವರು ನಟರಾಗಿ ಮಾತ್ರವಲ್ಲ, ಒಬ್ಬ ಅದ್ಭುತ ಗಾಯಕರಾಗಿಯೂ ಜನಪ್ರಿಯರಾಗಿದ್ದರು. ಅವರ ಮಧುರವಾದ ಧ್ವನಿಯನ್ನು ಕೋಗಿಲೆ ಕಂಠ ಎಂದು ಬಣ್ಣಿಸಲಾಗುತ್ತದೆ. ಅವರು 1974ರಿಂದ ತಮ್ಮ ಚಿತ್ರಗಳಿಗೆ ಹಾಡಲು ಪ್ರಾರಂಭಿಸಿದರು. ಯಾರೇ ಕೂಗಾಡಲಿ, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಮತ್ತು ನಾದಮಯ ಮುಂತಾದ ಹಾಡುಗಳು ಅಭಿಮಾನಿಗಳನ್ನು ಇಂದಿಗೂ ಸೂರೆಗೊಳಿಸುತ್ತವೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. 1992ರಲ್ಲಿ ಬಿಡುಗಡೆಯಾದ ಜೀವನ ಚೈತ್ರ ಚಿತ್ರದ ನಾದಮಯ ಗೀತೆಗಾಗಿ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು. ಈ ಪ್ರಶಸ್ತಿಯನ್ನು ಪಡೆದ ಏಕೈಕ ನಾಯಕ ನಟ ಇವರಾಗಿದ್ದಾರೆ. ನಾದಮಯ ಏ ಲೋಕವೆಲ್ಲ ನಾದಮಯ. ಅವರ ಕಲಾ ಸೇವೆಗೆ ಸಂದ ಪ್ರಮುಖ ಗೌರವಗಳು: ಪದ್ಮಭೂಷಣ 1983, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ 1995, ಕರ್ನಾಟಕ ರತ್ನ 1992, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ 1976, ಅಮೆರಿಕಾದ ಕೆಂಟಕಿ ಸಂಸ್ಥಾನದ ಅತ್ಯುನ್ನತ ಗೌರವವಾದ ಕೆಂಟಕಿ ಕರ್ನಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ನಟ ಎಂಬ ವಿಶಿಷ್ಟ ಹೆಗ್ಗಳಿಕೆ ಇವರಿಗಿದೆ. ಅವರು 9 ಅತ್ಯುನ್ನತ ನಟ ಪ್ರಶಸ್ತಿ ಸೇರಿದಂತೆ ಒಟ್ಟು 11 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಮತ್ತು 8 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಿಮ್ಮ ರಾಜ್ಕುಮಾರ್ನ ಡಾಕ್ಟರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ, ನಾನು ಏನ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ತೆರೆಯ ಮೇಲಿನ ಪಾತ್ರಗಳಂತೆಯೇ ವೈಯಕ್ತಿಕವಾಗಿ ಅತ್ಯಂತ ಶಿಸ್ತುಬದ್ಧ ಮತ್ತು ಸರಳ ಜೀವನ ಶೈಲಿಯನ್ನು ಅನುಸರಿಸುತ್ತಿದ್ದರು. ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸದಲ್ಲಿ ಅವರು ನಿರತರಾಗಿದ್ದರು. ಪಾರ್ವತಮ್ಮ ಅವರೊಂದಿಗೆ ದಾಂಪತ್ಯ ಜೀವನ ನಡೆಸಿದ ಈ ದಂಪತಿಗೆ 3 ಪುತ್ರರು: ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ಮತ್ತು 2 ಪುತ್ರಿಯರು. ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳಿ. 2000 ಇಸವಿಯಲ್ಲಿ ಕುಖ್ಯಾತ ದರೋಡೆಕೋರ ವೀರಪ್ಪನ್ನಿಂದ ಅವರು ಅಪಹರಣಕ್ಕೊಳಗಾದಾಗ ಘಟನೆ ಇಡೀ ದೇಶವನ್ನೇ ತಲ್ಲಣಗೊಳಿಸಿತು. 108 ದಿನಗಳ ಕಾಲ ಒತ್ತೆಯಾಳಾಗಿದ್ದಾಗಲೂ ಅವರು ತೋರಿದ ಧೈರ್ಯ ಮತ್ತು ಸಂಯಮವು ಅವರ ಜನಪ್ರಿಯತೆ ಮತ್ತು ಘನತೆಗೆ ಸಾಕ್ಷಿಯಾಗಿದೆ. ಇಷ್ಟು ಸುಲಭವಾಗಿ ಆಗುತ್ತೆ ನಮ್ಮ ಬಿಡುಗಡೆ ಅನ್ನುವಂಥ ಭಾವನೆ ಕೂಡ ನನಗಿರ್ಲಿಲ್ಲ. ಸೂರ್ಯ ಅಸ್ತಂಗತನಾದ ಅಂತ ಹೇಳಿದ್ರೆ ಯಾಗಪ್ಪ ರಾತ್ರಿ ಕಳೆಯೋದು, ಎಷ್ಟೋ ದಿವಸ ನಿದ್ರೆ ಇಲ್ಲದೆ ಕಳೆದಿರೋದು ಉಂಟು. ಏಪ್ರಿಲ್ 12, 2006ರಂದು ಹೃದಯಾಘಾತದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿದರು. ಕನ್ನಡಿಗರಿಗೆ ಬೆಳಕು ನೀಡುವ ತಮ್ಮ ಬಯಕೆಯಂತೆ ಅವರ ಕಣ್ಣುಗಳನ್ನು ಮರಣಾನಂತರ ದಾನ ಮಾಡಲಾಯಿತು. ಅವರ ಪುಣ್ಯ ಸ್ಮರಣೆಯು ಇಂದಿಗೂ ಅಭಿಮಾನಿಗಳಿಗೆ ಒಂದು ಹಬ್ಬವಿದ್ದಂತೆ. ಅವರ ಶಾಶ್ವತ ಜನಪ್ರಿಯತೆಗೆ ಸಾಕ್ಷಿಯಾಗಿ ಬೆಂಗಳೂರಿನಾದ್ಯಂತ 50ಕ್ಕೂ ಹೆಚ್ಚು ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಕುಮಾರ ಅನ್ನೋಂಥವನು ಅವನು ಸ್ವಂತದಿಂದ ಬಂದವನಲ್ಲ, ಉದ್ಭವ ಮೂರ್ತಿಯಂತೂ ಅಲ್ಲವೇ ಅಲ್ಲ. ರಾಜ್ಕುಮಾರ ಕನ್ನಡದವರ ಸೊತ್ತು. ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಪಾಲಿಗೆ ಕೇವಲ ಒಬ್ಬ ನಟನಲ್ಲ, ಅವರ ಒಂದು ಭಾವನೆ, ಒಂದು ಆದರ್ಶ ಮತ್ತು ಸಂಸ್ಕೃತಿಯ ಪ್ರತೀಕ. ತೆರೆಯ ಮೇಲೆ ಅವರು ಬೀರಿದ ಪ್ರಭಾವ, ತೆರೆಯ ಹಿಂದೆ ಅವರು ಪಾಲಿಸಿದ ಆದರ್ಶಗಳು ಇಂದಿಗೂ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯ ಚಿಲುಮೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಚಿರಕಾಲ ಕನ್ನಡಿಗರ ಹೃದಯದಲ್ಲಿ ಅಜರಾಮರವಾಗಿ ಉಳಿಯುತ್ತಾರೆ.